ಜಿಲ್ಲೆಯ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಅಧಿಕಾರಿಗಳಿಂದ ನಡೆಯುತ್ತಿರುವ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಕ್ರಮ ಜರುಗಿಸುವಂತೆ ಲೋಕಾಯುಕ್ತಕ್ಕೆ ದೂರು ನೀಡಿರುವುದಾಗಿ ಸಾಮಾಜಿಕ ಕಾರ್ಯಕರ್ತ ಹನುಮಂತ ಬಂಗಿ ತಿಳಿಸಿದರು. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವದುರ್ಗ ತಾಲೂಕಿನ ಹೇರುಂಡಿ, ಹಿರೇರಾಯಕುಂಪಿ, ಸೂಗೂರು, ಚೌಡೇಶ್ವರಹಾಳ, ಕರ್ಕಿಹಳ್ಳಿ ಮತ್ತು ಮದಲಾಪುರ ಬ್ಲಾಕ್ಗಳಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಈ ಕುರಿತು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಶಿಲ್ಪಾ ಆರ್ ಅವರಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯ ಎಂದು ಹೇಳಿದರು. ಕಂಪನಿಯ ವೆಂಕಟೇಶ್ ಮೂರ್ತಿ ಎನ್, ಅನಿಲ್ ಕುಮಾರ್ ಬಿವಿ, ಸಂದೇಶ್ ಜೆ, ಆಕಾಶ್ ರೆಡ್ಡಿ ಇವರ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದಿರುವುದರಿಂದ ಅಕ್ರಮ ಗಣಿಗಾರಿಕೆಗೆ ಪ್ರೋತ್ಸಾಹ ದೊರಕುತ್ತಿದೆ ಎಂದು ಅವರು ಆರೋಪಿಸಿದರು. ಕರ್ಕಿಹಳ್ಳಿ ಬ್ಲಾಕ್ ನಂಬರ್ 3, ಹೇರುಂಡಿ ಬ್ಲಾಕ್ ನಂಬರ್ 2 ಹಾಗೂ ಹಿರೇರಾಯಕುಂಪಿ ಬ್ಲಾಕ್ ನಂಬರ್ 1ರಲ್ಲಿ ಪ್ರತಿ ವಾಹನಕ್ಕೆ 25 ಟನ್ ಮರಳು ರಾಯಲ್ಟಿ ಪಾವತಿಸಿ ಅದೇ ವಾಹನಗಳಲ್ಲಿ ಹೆಚ್ಚುವರಿಯಾಗಿ 20 ರಿಂದ 25 ಟನ್ ಮರಳು ತುಂಬಿಸಿ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚೌಡೇಶ್ವರಹಾಳ ಬ್ಲಾಕ್ ನಂಬರ್ 11 ಹಾಗೂ ಸೂಗೂರು ಬ್ಲಾಕ್ ನಂಬರ್ 8ನಿಂದ ಭಾರೀ ಪ್ರಮಾಣದ ಅಕ್ರಮ ಮರಳು ಲಾರಿಗಳು ಕರ್ನಾಳ, ಕಳ್ಳಗಿ ಹಾಗೂ ಹತ್ತಿಗೂಡೂರು ಚೆಕ್ಪೋಸ್ಟ್ಗಳ ಮುಖಾಂತರ ಸಾಗುತ್ತಿವೆ ಎಂದು ತಿಳಿಸಿದರು. ಈ ಅಕ್ರಮದ ಸಾಕ್ಷ್ಯಗಳಾಗಿ ಚೆಕ್ಪೋಸ್ಟ್ಗಳ ಸಿಸಿ ಕ್ಯಾಮೆರಾ ದೃಶ್ಯಗಳು, ಸುರಪುರ ಪೆಟ್ರೋಲ್ ಪಂಪ್ ಹಾಗೂ ಶಹಾಪುರ ಬಸವೇಶ್ವರ ಸರ್ಕಲ್ನಲ್ಲಿ ದೃಶ್ಯಗಳು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಪರಿಸರ ಹಾನಿ ಮತ್ತು ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟದ ಸಂಪೂರ್ಣ ಲೆಕ್ಕ ಹಾಕಿ ತಪ್ಪಿತಸ್ಥ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಇವತ್ತು ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆದಿದೆ. ಯಾಕಂದ್ರೆ ವ್ಯವಸ್ಥಾಪಕ ನಿರ್ದೇಶಕರು ಹಟ್ಟಿ ಚಿನ್ನದ ಗಣಿ ಶಿಲ್ಪಾ ಆರ್ ಮೇಡಮ್ ಅವರು ಮತ್ತು ಆಮೇಲೆ ವೆಂಕಟೇಶ್ ಮೂರ್ತಿ ಮತ್ತು ಅನಿಲ್ ಕುಮಾರ್ ಜೆ ಮತ್ತು ಸಂದೇಶ್ ರೆಡ್ಡಿ ಮತ್ತು ಆಕಾಶ್ ರೆಡ್ಡಿ ಇವರೆಲ್ಲರೂ 4 ಜನ ಅಧಿಕಾರಿಗಳು ಅಕ್ರಮವಾಗಿ ಮರಳು ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಇವರ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇವೆ. ಆದರೂ ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ. ಇದೇ ಅಲ್ಲದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಅಲ್ಲಿ ಚೌಡೇಶ್ವರ ಮತ್ತು ಸೂಗೂರು ಬ್ಲಾಕ್ನಲ್ಲಿ ಅಲ್ಲಿ 2 ಬ್ಲಾಕಿನಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆದಿದೆ. ನಿರಂತರವಾಗಿ ಸಾಗಾಣಿಕೆ ಆಗ್ತದೆ. ಹಲವಾರು ನಾವು ಲೋಕಾಯುಕ್ತ ಕೇಸುಗಳಾಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಾಗಿರ್ಬೋದು ಹಾಕಿದ್ರು ನಿರಂತರವಾಗಿ ಸಾಗಾಣಿಕೆ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕೀಯ ವ್ಯಕ್ತಿಗಳಾದ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಇಟ್ಟಿಗಿ ಸಾಹೇಬರಿರ್ಬೋದು ಮತ್ತು ಶರಣಬಸಪ್ಪಗೌಡ ದಶಿನಾಪುರ ಅವರಿರ್ಬೋದು, ಇವರ ಕುಮ್ಮಕ್ಕಿನಿಂದ ಇವತ್ತು ಜಿಲ್ಲೆಯಾದ್ಯಂತ 2 ಜಿಲ್ಲೆಗಳಲ್ಲಿ ಅಕ್ರಮಗಳು ಸಾಗಾಣಿಕೆ ಆಗ್ತದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ, ನಿರಂತರವಾಗಿ ಇನ್ನೂ ಮನವಿ ಮಾಡ್ತಿದ್ದೇನೆ. ಯಾಕಂದ್ರೆ ಯಾದಗಿರಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಪ್ರಭು ಚವ್ಹಾಣ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. ಆ ಸಂದರ್ಭದಲ್ಲಿ ದಶಿನಾಪುರ ಶರಣಬಸಪ್ಪಗೌಡರು ಶಾಸಕರು ಅವಾಗ ಮೀಟಿಂಗ್ ಕೆಡಿಪಿ ಮೀಟಿಂಗ್ ನಲ್ಲಿ ಅವರು ತರಾಟೆಗೆ ತಗೋತಿದ್ರು. ಅಕ್ರಮವಾಗಿ ಓವರ್ಲೋಡ್ 25 ಟನ್ ರಾಲ್ಟಿ ತಗೊಂಡು ಹೆಚ್ಚುವರಿಯಾಗಿ 25 ಟನ್ ಮರಳು ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಿರೋದ್ರಿಂದ ಸಾರ್ವಜನಿಕ ರಸ್ತೆಗಳೆಲ್ಲ ಹಾಳಾಗ್ತಾ ಇದಾವೆ ಮತ್ತು 1 ರಾಲ್ಟಿಯಿಂದ 2-3 ಟ್ರಿಪ್ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಿರೋದ್ರಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಅಂತ ಹಲವಾರು ತೊಂದರೆ ಕೊಟ್ಟರು. ಯಾರು ಪ್ರಭು ಚವ್ಹಾಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ. ಈಗ ಅವರೇ ಲೂಟಿ ಮಾಡ್ತಾರೆ. ಅವ್ರ ತಮ್ಮಂದ್ರೆ ಅಮರೇಶ್ ಗೌಡ ದಶಿನಾಪುರ ಅವರೇ ಇವತ್ತು ಇಷ್ಟಿಷ್ಟು ಮಂತ್ರಿ ಅಂತ ಒಳ ಒಪ್ಪಂದದಿಂದಾಗಿ ನಿರಂತರವಾಗಿ ಅಕ್ರಮ ಸಾಗಾಣಿಕೆ ಆಗ್ತದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರೆಲ್ಲ ಮನವಿ ಮಾಡೋದಷ್ಟೇ, ನಿರಂತರವಾಗಿ ಅಕ್ರಮ ಸಾಗಾಣಿಕೆ ಆಗ್ತದೆ ಸರ್. ಕೊಡ್ತೀನಿ ಸರ್, 30ನೇ ತಾರೀಕು ಶಿಲ್ಪಾ ಆರ್ ಅವ್ರಿಗೆ ಕೊಟ್ಟಿದ್ದೀನಿ ಸರ್ 2 ಜಿಲ್ಲೆ ಬಗ್ಗೆ ಮತ್ತು 31ನೇ ತಾರೀಕು FIR ಮಾಡಿ ಸರ್. ಬೆಂಗಳೂರು ಹೈಕೋರ್ಟ್ ಅದು ಬೆಂಗಳೂರು ಲೋಕಾಯುಕ್ತ ಇಷ್ಟಕ್ಕೂ ಮಾಡಲಿಲ್ಲ ಅಂದ್ರೆ ಮತ್ತೆ ನ್ಯಾಯಾಲಯದಲ್ಲಿ ಮತ್ತೊಂದು ಕೊಡ್ತೀವಿ, ಸಾರ್ವಜನಿಕ ಹಿತಾಸಕ್ತಿ ಆಗ್ತೀವಿ ಸರ್. ಈ ಸಂದರ್ಭದಲ್ಲಿ ಶಿವರಾಜ್ ಮಲ್ಲಪ್ಪ ಉಪಸ್ಥಿತರಿದ್ದರು.